ಇವಿಲ್ಲ ಅವರು. ದಟ್ ಗೋಸ್ ಟು ಶೋ 2-3 ದಿನದಲ್ಲಿ ಇಫ್ ಯು ಕ್ಯಾನ್ ಪ್ರೋಸೆಸ್ 2-3 ದಿನದಲ್ಲಿ ಅವ್ರು ಕಳಿಸ್ಕೊಟ್ರಲ್ಲಪ್ಪ, ನೀವು ರಿಪ್ಲೈ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ಸೊ ಅಲ್ಲಿಗೆ ಆಕ್ಚುಯಲ್ ಎಷ್ಟು ದಿನ ಬೇಕು ಮಾಡಕ್ಕೆ? ಆಕ್ಚುಲಿ ಮಾಡಿದ್ರೆ ಆಗೋ ಕೆಲಸ 4,000 ಪೆಂಡಿಂಗ್ ಇತ್ತು, ಕರೆಕ್ಟ್? ಬಿಟ್ವೀನ್ ದ ಟೂ ಆಫ್ ದೆಮ್. ಈಗ 3-4 ದಿನದಲ್ಲಿ ಅಷ್ಟು ಕ್ಲಿಯರ್ ಆಗಿದೆ. ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದೆ. ಆಗೋ ಕೆಲಸನೇ ಪೆಂಡಿಂಗ್. ಆಗದೆ ಇರೋದು ಇದ್ರೆ ನನಗೂ ಅರ್ಥ ಆಗುತ್ತೆ. ನಾನು ಯಾಕಂದ್ರೆ ಆಗದೆ ಇರೋದು ನಿಮ್ಮನ್ನು ಕೇಳಕ್ ಹೋಗಲ್ಲ. ಬಿಕಾಸ್ ನೀವು ಕೇಳ್ತೀರಿ ಏನ್ ಮಾಡ್ಬೇಕು ಹೇಳಿ ಅಂತ, ನನ್ನ ಹತ್ರ ಉತ್ತರ ಇರಲ್ಲ. ಆಗೋದನ್ನ ಯಾಕೆ ಇಟ್ಕೊಂಡಿದ್ದೀರಿ? One day alone, in 905, you can do in one day, maximum 2 days. ಮಾಡಿಪ್ಪ, ಕೇಳಿಸ್ಕೊಳ್ಳೋದು ಅದೇ ಇರೋದು ಪ್ರಾಬ್ಲಮ್. ಕೇಳೋರು ಇಲ್ಲ ಸರ್, ಇದಾರೆ ಸರ್. ಇದಾರೆ. ಈ ಸದ್ಯ ಮಾಡಿದ್ರೆ ನಾವು ಕಡಿಮೆ ಇರೋ ಟಾರ್ಗೆಟ್ ಮಾಡಿದ್ವಿ ಸರ್. ಎಸ್, ಆಲ್ 698 ಆವರೇಜ್ ಮಾಡಿದ್ರೆ ಎಷ್ಟು ಬರ್ಬೋದು? ಫೈಲ್ಸ್ ನೋಡಿದ್ರೆ ಸರ್ 5 ನಾವು ಆಕಾರ ಬಂದ ಪೆಂಡೆನ್ಸಿ ಸರ್, ಅದು ಕ್ಲಿಯರ್ ಮಾಡಿ. ಇದು ಆಕಾರ ಬಂದದಲ್ಲಪ್ಪ, ಇದು ಸರ್ ಆಕಾರ ಫಸ್ಟ್ ಸ್ಟೇಜ್ ಪೆಂಡಿಂಗ್ ಫಾರ್ ಆಕಾರ ಬಂದು. ಓಕೆ, ಅದಕ್ಕೆ ಯಾಕೆ ಇಟ್ಕೋಬೇಕು? ಸಬ್ಮಿಷನ್ ಸರ್, ಶೇರ್ಸರ್ ಲಾಗಿಂದ ಫ್ರೆಶರ್ ರೈಸ್ ಆಗಿದ್ದು ಮೊನ್ನೆಯಿಂದ. ಇದಕ್ಕೆ ಕಾರಣ ಏನಪ್ಪ ಸರ್? ಸಬ್ಮಿಷನ್ ಸರ್, ಸರ್ ಸಬ್ಮಿಷನ್ 2 ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಸರ್. ಸಬ್ಮಿಷನ್ ಸರ್, ಮೊನ್ನೆಯಿಂದ ಶೇರ್ಸರ್ ಲಾಗಿಂದ ನಮ್ಮ ಹತ್ರ 4,500 ಪ್ರಕರಣಗಳಿತ್ತು ಸರ್. ಅಲ್ಲಿಂದ ಹೊಸದಾಗಿ 25 ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಎಸ್ ಸರ್, ನಾವು ಮಾಡ್ತೀವಿ ಅಂತ ಹೇಳಿ ಅದನ್ನ ತಗೊಂಡಿದ್ದೀವಿ ಸರ್. ಮತ್ತೆ 100% ಆಗಲಿ ಅಥವಾ ಅಂಗನವಾಡಿ ಆಗಲಿ, ಆಸ್ಪತ್ರೆ ಆಗಲಿ, ಮತ್ತೆ ಇವನ್ ಯಾವುದು ಸರ್ಕಿಟ್ ಹೌಸ್ ಆಗಲಿ, PWD ಅಂದ್ಕೂಡಲೇ ಎಲ್ಲ PWD ಬಿಡ್ಬೇಕು ಅಂತಲ್ಲ. ನೀವು ಆಗದೆ ಹಂಗೆ ಇದಾವೆ, ಸರ್ಕಾರಿ ಅಂತಾನೆ ಇದಾವೆ, ಅವುಗಳನ್ನಂತೂ ತಗೊಳ್ಳೇಬೇಕು ನೀವು. ಆ ಥರ ಅಪ್ಲಿಕೇಶನ್ಸ್ ಎಲ್ಲ ಕನ್ಸಿಡರ್ ಮಾಡಿದೀವಿ ಸರ್. ಮತ್ತೆ ಇನ್ನೊಂದು ರಿಜೆಕ್ಟ್ ಆಗಿದೆ ಸರ್, ಕಂಪ್ಲೀಟ್ ಗವರ್ಮೆಂಟ್ ಇರುವಂತ ಕೇಸಸ್ ಸರ್. ಇದು ರಿಪೋರ್ಟ್ ಅಲ್ಲೇ ಗೊತ್ತಾಗುತ್ತೆ ಸರ್, ಮೈನಸ್ ಮಾಡಿದ್ರೆ. ಅದನ್ನ ನೋಡ್ಬೇಕು. ಎಸ್ ಸರ್. ಆಮೇಲೆ one day we'll have special gram sabha and we'll record it in Panchatantra also. Proceedings ಎಲ್ಲೂ ಬರಲಿ ಸರ್, ನಾವು ಅಪ್ಲೋಡ್ ಮಾಡೋಣ. So that let us freeze on the data ಅಂತ I was thinking sir. ಡೈರೆಕ್ಷನ್ ಕೊಟ್ಟು ಸ್ಪೆಷಲ್ ಗ್ರಾಮ ಸಭೆ ಮಾಡಿ. ಅಟ್ಲೀಸ್ಟ್ ನಮ್ಗೆ ಏನಂದ್ರೆ, ಈಗ ನಾವು ಬಾಕಿ ಇರೋ ಎಲ್ಲ ದರ್ಖಾಸ್ತ್ ಕೋಡಿಯನ್ನ ಅರ್ಧ ಮಾಡಿಬಿಟ್ಟು ಎಲ್ಲ ಮಾಡಿದೀವಿ ಅಂತ ನಾವು ಹೇಳ್ಬೇಕು ಅಂದ್ರೆ ಗಟ್ಟಿಯಾಗಿ ಹೇಳೋದಕ್ಕೆ ಆಗುದಿಲ್ಲ. ಸೊ ಇದು ಏನಾದರೂ ಸ್ಪೆಷಲ್ ಗ್ರಾಮ ಸಭೆ ಪ್ಲಸ್ ಎಲ್ಲ ತಹಶೀಲ್ದಾರರು ನೀವು ಒಂದು ಪ್ರೆಸ್ ಮಾಡಿ ನಿಮ್ಮ ತಾಲೂಕಲ್ಲಿ ಇಷ್ಟು ಕಡೆ ನಾವು ತೆಗೆದುಕೊಂಡಿದ್ದೇವೆ, ಇನ್ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಕೊಡಿ ಅಂತ ಕೇಳಿ ಗ್ರಾಮ ಪಂಚಾಯತಿಗೂ ಲಿಸ್ಟ್ ಅನ್ನ ಕಳಿಸ್ಕೊಡಿ, ಅವರು ಪಬ್ಲಿಷ್ ಮಾಡಕ್ಕೆ ಹೇಳಿ, ಅವ್ರ ಬಾಡಿಯಲ್ಲೂ ಇಡ್ಲಿ ಪ್ಲಸ್ ಗ್ರಾಮ ಸಭೆಯನ್ನು ಮಾಡಿ. To know what is the status of their application in 125 apps. ನಮ್ದು ಫೀಲ್ ಮಾಡಿದಾರಾ ಅಥವಾ ನಮ್ದು VA ಹತ್ರ ಇದೆ, ಯಾರ ಹತ್ರ ಇದೆ ಅಂತ. And they it was observed that many people started approaching different people to just tell us that okay, ಇದು ನಮ್ದು ಫೀಲ್ ಮಾಡಿಸಿ, ನಮ್ದು ಬೇಗ ಮಾಡಿಸಿ ಅಂತ ಹೇಳಿ ಸರ್. ಇಫ್ ನಮ್ಮ ಸರ್ವೆ ನಂಬರ್ ಯಾರು ಲಾಗಿನ್ ಇದೆ ಅಂತ ಹೇಳಿ ನಮ್ಗೆ ಈಸಿಯಾಗಿ ಗೊತ್ತಾಗಿದೆ ಸರ್. VA ಲಾಗಿನ್ ಇದೆ, RA ಲಾಗಿನ್ ಇದೆ, ಅಥವಾ ತಹಸೀಲ್ದಾರ್ ಅಪ್ರೂವ್ ಆಗಿದೆ, ಇವೆಲ್ಲ ನಮಗೆ ಗೊತ್ತಾಗಿದೆ ಸರ್. If there can be a provision made to the citizen where the citizen is not approaching different middlemen also sit in this regard. It is widely observed in Kunigal and special. ಹೇಳಿದೆ ನಾನು, ಅವ್ರ ಸೊಲ್ಯೂಷನ್ ಕೊಡ್ತೇನೆ. ಪಬ್ಲಿಕ್ ಡೊಮೈನ್ಗೆ ಡ್ಯಾಶ್ ಬೋರ್ಡ್ ಅನ್ನ ರಿಲೀಸ್ ಮಾಡಿ. ಈಗ ಸರ್ವೆ ಹೇಳಿ ಮಂಜುನಾಥ್. ಇಲ್ಲ, ಬಿಫೋರ್ ದಟ್ ಸರ್, ದಿಸ್ 28,000 ಈಗ 21,000 ರಿಜೆಕ್ಷನ್ ಇದೆಯಲ್ಲ, ಬರುತ್ತೆ ಅಂದ್ರೆ ಸರ್, ಶಿರಸ್ತೇದಾರ್ ಲಾಗಿನ್ ಅಲ್ಲಿ ಒನ್ಸ್ ರೈಸ್ ಆಗಿ ಮತ್ತೆ ರಿಜೆಕ್ಟ್ ಮಾಡಿರ್ತಾರೆ ಸರ್. ಈ ಲ್ಯಾಂಡ್ ಅಕ್ವಿಷನ್ ಕೇಸಸ್, ಹೇಮಾವತಿ ನಾಲೆ ಅಂತವು. ಸೊ ಅದು ಈ ಕಾಲಮ್ ಅಲ್ಲಿ ಬರುತ್ತೆ ಸರ್. 557 ನಮಗೂ ಗೊತ್ತಿದೆ, ನಿಮ್ಮನ್ನ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ. ಇಷ್ಟು ಹೈಯೆಸ್ಟ್ ರಿಜೆಕ್ಟ್ ಮಾಡಿದಿರಲ್ಲ, ಇದರಲ್ಲಿ ಸಾಧಾರಣ ಎಷ್ಟು ಪರ್ಸೆಂಟೇಜು ಚಾನಲ್ ಇರ್ಬೋದು, ಸಾಧಾರಣ ಎಷ್ಟು ಪರ್ಸೆಂಟೇಜ್ ರೋಡ್ ಇದೆ, ಉಳಿದಂತವು ಯಾವಿದೆ?